ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಒಕ್ಕನೂಲು ಓಮಯ. ದೆಹಲಿ ಉಚ್ಚ ನ್ಯಾಯಾಲಯವು ದೇಶದ ಎಲ್ಲಾ ನೀರ್ನಾಯಿಗಳಿಗೆ ಪೋಲಿಯೋ ಡ್ರಾಪ್ಸ್ ಕೊಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಆದೇಶಿಸಿದೆ. ಖ್ಯಾತ ಟೆನ್ನಿಸ್ ತಾರೆ ಕುಟಿಕಾರ ಕೂಸಮಕ್ಕನವರು ಇಂದು ಮುಂಜಾನೆ ಕೋಲಿ ಕೂಗುವ ಮೊದಲೇ ತೀವ್ರವಾದ ನೆತ್ತಿಗಂಡೆಯಿಂದ ತೀರಿ ಹೋದರೆಂದು ಅವರ ತಂದೆ ಬಾವೋಲಿ ಭಾಸ್ಕರನವರು ತಿಳಿಸಿದರು. ಜಮ್ಮು ಕಾಶ್ಮೀರ ಗಡಿ ಪ್ರದೇಶದಲ್ಲಿ ಉಗ್ರರ ನುಸುಳುವಿಕೆ ತೀವ್ರಗೊಂಡಿದ್ದು, ಇದಕ್ಕೆ ಉರುಳಿಡುವುದೇ ಸೂಕ್ತವೆಂದು ರಕ್ಷಣಾ ಸಚಿವ ಮುಸುಂಟು ಮೋನಪ್ಪನವರು ತಿಳಿಸಿದರು. ಪ್ರೇಮಿಗಳ ದಿನವಾದ ನಿನ್ನೆ ಜಲಗಾಂವ್ನಲ್ಲಿ 4 ಜೋಕುಲ್ನ ಅಮ್ಮೆರೊಬ್ಬ ನಿರಕರೆಯ 7 ಜೋಕುಲ್ನ ಅಪ್ಪೆ ಒಟ್ಟಿಗೆ ಪರಾರಿಯಾಗಿದ್ದಾನೆ. ಆ ಇಬ್ಬರು ಪ್ರತ್ಯೇಕ ವ್ಯಕ್ತಿಗಳ ಟೋಟಲ್ 11 ಜೋಕುಲು ಈಗ ಅನಾಥರಾಗಿದ್ದಾರೆಂದು ನಿರಕರೆಯ ವಹಿವಾಟು ವಿಮಲಕ್ಕ ತಿಳಿಸಿದ್ದಾರೆ. ಸಾಂಕ್ರಾಮಿಕ ರೋಗದಿಂದ ಮರಕಟ್ಟಿದ ಸಂಕಮಕ್ಕನನ್ನು ಗಂಜಿಮಠದ ಗೋಡಾಕ್ಟರೇ ಕೊಂದಿದ್ದಾರೆಂದು ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಈ ಕೊಲೆಯ ಪ್ರಮುಖ ಸಾಕ್ಷಿ ತಾಲಿಬು ಲಿಂಗಪ್ಪನನ್ನು ಇಂದು ಗಂಜಿಮಠದಲ್ಲಿ ವಶಕ್ಕೆ ತೆಗೆದುಕೊಳ್ಳಲಾಯಿತು. ಈಗ